ನನ್ನ ಹೆಸರು ಉದಯ್ ಕುಮಾರ್ ಅಂತ. ಹಾ. ಸಿರುವಾರ್ ನಮ್ದು. ಸರ್, ನಿಮ್ಮ ತೋಟ ಇರೋದಿಲ್ಲ? ಈ ತೋಟ ಇರೋದು ಸಿರುವಾರ್ ಗ್ರಾಮದಲ್ಲೇ. ಹಾ. ಲಿಂಗಸೂರು ಮುಖ್ಯ ರಸ್ತೆಯಿಂದ 2 ಕಿಲೋಮೀಟರ್ ಒಳಗಡೆ ಇದೆ. ಸರ್, ಟೋಟಲ್ ಎಷ್ಟು ಎಕರೆ ನೀವು ನೇರಳೆ ಹಾಕಿರೋದಿಲ್ಲಿ? ಇಲ್ಲಿ ನೇರಳೆ ಇರೋದು 2 ಎಕರೆ ಇದೆ. ಹ್ಮ್. ಅಂದಾಜು 2 ಎಕರೆ. ಹಾ. ಅಂದ್ರೆ ಸುಮಾರು 180 ಗಿಡಗಳು ಕುಂತಿದೆ. 180 ಗಿಡಗಳ 180 ಗಿಡ. ಯಾಕಂದ್ರೆ ಸಾಲಿನ ಸಾಲಿಗೆ ನಾವು ವೈಟ್ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಈ ಕಡಿಮೆ ಸಸಿಗಳನ್ನ ಕೂಡಿಸಿದೀವಿ. ನಾವು ಇನ್ ಬಿಟ್ವೀನ್ ಲೈಟ್ ಕ್ರಾಪ್ಸ್ ಮಾಡ್ಕೊಳ್ಳಿಕ್ಕೆ ಈ ಅಂತರ ಕೊಟ್ಟಿದ್ವಿ. ಸರಿ, ಒಂದು ಗಿಡ ನಡುವೆ ಎಷ್ಟು ಗ್ಯಾಪ್ ಅದ ಸರ್? ಇವಾಗ ಡಿಸ್ಟೆನ್ಸ್ ಎಷ್ಟು ಅದ? ಈಗ 18 ಫೀಟ್ ಇದೆ. 18 ಫೀಟ್. ಅಲ್ಲೊಂದು ಗಿಡಕ್ಕೆ ಇಲ್ಲೊಂದು ಗಿಡಕ್ಕೆ, ಆ ಗಿಡಕ್ಕೆ ಮತ್ತೆ ಈ ಗಿಡಕ್ಕೆ 18 ಫೀಟ್ ಗ್ಯಾಪ್ ಅದ. 18 ಇದೆ. ಸರಿ, ಇನ್ನ ಹೈ ಡೆನ್ಸಿಟಿ ಮಾಡಬಹುದು. ಬಟ್ ಅದು ಗಿಡದಲ್ಲಿ ಗಿಡ ಕಲಿಯೋದ್ರಿಂದ ಈಲ್ಡಿಗೆ ತೊಂದರೆ ಆಗ್ತದೆ ಅಂತಂದು ಡೆನ್ಸಿಟಿನ ಕಡಿಮೆ ಮಾಡಿದ್ವಿ. ರೈಟ್. ಇದಾದ್ಮೇಲೆ ಸರ್, ನೀವೀಗ ಈ ನೇರಳೆ ಬಂದು 3 ವರ್ಷದ ಬೆಳೆ. ಆಲ್ಮೋಸ್ಟ್ ನಾವು ಒಂದ್ಸಲ ಕ್ರಾಪ್ ಪ್ಲಾಂಟ್ ಮಾಡಿ ಅಂತಂದ್ರೆ 3 ವರ್ಷ ಬೇಕಾಗುತ್ತೆ. 4 ಇಯರ್ಸ್ ಅನ್ಕೊಳ್ಳಿ. ಅಪ್ ಟು 4 ಇಯರ್ಸ್ ವರೆಗೂ ಬೇಕಾಗುತ್ತೆ ನಿಮ್ಗೆ ಚೆನ್ನಾಗಿ ಕ್ರಾಪ್ ಬೇಕಾಗುತ್ತೆ. ಇದ್ರೊಳಗೆ ಇಂಟರ್ ಕ್ರಾಪ್ ಏನಾರು ಹಾಕೊಂಡಿದ್ರೆ ನೀವು? ಈ ಕಂಟಿನ್ಯೂ ಇಂಟರ್ ಕ್ರಾಪ್ ಇದ್ದೇ ಇರುತ್ತೆ. ಇದರಲ್ಲಿ ಈಗ ನಾವು ಫಸ್ಟ್ ಮೊದಲೇ ವರ್ಷದಲ್ಲಿ ಕಡಲೆ ಹಾಕಿದ್ವಿ. 2ನೇ ವರ್ಷದಲ್ಲಿ ತೊಗರಿ ಹಾಕಿದ್ವಿ. ಈ 3ನೇ ವರ್ಷದಲ್ಲಿ ಮೆಕ್ಕೆಜೋಳ ಹಾಕಿದ್ವಿ. ಪ್ರತಿ ವರ್ಷನೂ ಒಂದು ಇಂಟರ್ ಕ್ರಾಪ್ ನಾವು ತೆಗಿತೀವಿ ಇದರಲ್ಲಿ. ಸರ್, ಇದಾದ್ಮೇಲೆ ನೀವು ನೇರಳೆಗೆ ಬಂದು ನಿಮ್ಗೆ ಪ್ಲಾಂಟ್ ಎಲ್ಲಿಂದ ತಗೊಂಬಂದ್ರಿ? ನೀವು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಲೇಬರ್ ಗೀಬರ್ ಇಲ್ಲ, ಎಲ್ಲಿಂದ ಯಾವ ತರ ಅರೇಂಜ್ ಮಾಡ್ತೀವಿ? ಎಲ್ಲ ಲೋಕಲ್ಲೇ, ಇದಕ್ಕೆ ಏನ್ ತೊಂದರೆ ಇಲ್ಲ. ಇದು ನಿಮ್ಗೆ ನಮ್ಮ ಬೆಂಗಳೂರು ಇದರಲ್ಲೇ ಸಿಗುತ್ತೆ. ಏನೋ ಕೃಷಿ ಏನಂತೀವಿ ನಾವು, IHR ಅಂತ ಇದೆಯಲ್ಲ. ಇಲ್ಲಾಂದ್ರೆ ನಾವು ನಮ್ಗೆ ಹತ್ರದಲ್ಲಿ ಅಂತಂದ್ರೆ ರಾಜಮಂಡ್ರಿ ಸಿಗುತ್ತೆ, ಅಂದ್ರೆ ದೂರ ಇರುತ್ತೆ. ಬಟ್ ವೆರೈಟೀಸ್ ಸಿಗ್ಬೇಕಾದ್ರೆ ಇಲ್ಲ ಹುಬ್ಳಿ ಧಾರವಾಡ ಸಿಗುತ್ತೆ, ಪುನಾ ಸಿಗುತ್ತೆ. ಇಲ್ಲ ನೀವು ಇದ್ದಲ್ಲಿಗೆ ಬಂದ್ ಕೊಟ್ಟೋಗಂತದ್ದು ವ್ಯವಸ್ಥೆನೂ ಇದೆ. ಸಸಿಗಳದ್ದು ಏನು ತೊಂದರೆ ಇಲ್ಲ. ನಾವು ತಂದಿರೋ ಸಸಿ 120 ರೂಪಾಯಿ ಒಂದು ಸಸಿ ಬಿದ್ದಿತ್ತಿದ್ದು. ಇದರಲ್ಲಿ ನೀವು ಸ್ವಲ್ಪ ಒಂದು ವರ್ಷದ ತಗೊಂಡ್ರೆ 200 ರುಪೀಸ್ ವರೆಗೂ ಸಿಗುತ್ತೆ. 200 ರುಪೀಸ್ ವರೆಗೂ ಸಿಗುತ್ತೆ ಅದು. ಯಾಕಂದ್ರೆ ಆಲ್ರೆಡಿ ಅವ್ರ ಪ್ಯಾಕೆಟ್ ನಲ್ಲಿ 1 ವರ್ಷ ಆಗಿರುತ್ತೆ. ನಿಮ್ಗೆ ಆಲ್ಮೋಸ್ಟ್ 3ನೇ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗ್ತಕ್ಕಂಥ ರೀತಿಯಲ್ಲಿ ಬೆಳೆಯುತ್ತೆ. ಆದ್ರೆ ಚಿಕ್ಕದೇ ಬೆಳೆಸೋದು ಬೆಸ್ಟ್. ಚಿಕ್ಕದು ಬೆಳೆಸೋದ್ರಿಂದ ಬ್ರಾಂಚಸ್ ಕರೆಕ್ಟ್ ಆಗಿ ನಾವು ಈ ರೌಂಡ್ ಶೇಪ್ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ದೊಡ್ಡ ತಂದ್ಬಿಟ್ರೆ ಒಮ್ಮೆಲೆ ಏನಾಗುತ್ತೆ ಅಂದ್ರೆ ಹೈಟ್ ಇರುತ್ತೆ, ಅದು ಸೀದಾ ಹೋಗ್ಬಿಡುತ್ತೆ. ಅದು ಈ ಕೆಳಗಡೆ ಬ್ರಾಂಚಸ್ ಕಮ್ಮಿ ಬರುತ್ತೆ. ಅದು ಸೊ ಚಿಕ್ಕದ್ ತಂದೆ ಬೆಳೆಸ್ಬೇಕದು. ಸರ್, ಅದಾದ್ಮೇಲೆ ನೀವು ಇವಾಗ ಆಲ್ಮೋಸ್ಟ್ 2 ಏಕರ್ಸ್ ಒಳಗೂ ನೀವು ನೇರಳೆ ಪ್ಲಾಂಟೇಶನ್ ಮಾಡಿದ್ರೆ ಇದಕ್ಕೆ ಬರಂತ ರೋಗಗಳೇನು? ಜಾಸ್ತಿ ರೋಗಗಳೇನು ಇದಕ್ಕೆ? ಇದು ಒಂಥರ ನ್ಯಾಚುರಲ್ ಪ್ಲಾಂಟ್ ಇದ್ದಂಗೆ. ಇದಕ್ಕೆ ನೀವು ಏನು ಎಕ್ಸ್ಪೆಂಡಿಚರ್ಸ್ ಬಹಳ ಕಡಿಮೆ. ಅದು ಆಲ್ಮೋಸ್ಟ್ 0 to 1-2% ನಲ್ಲಿ ಇಟ್ಕೋಬಹುದು. ಯಾವುದೇ ಇದಕ್ಕೆ ಡಿಸೀಸ್ ಇರಲ್ಲ. ಅದು ಫ್ಲವರಿಂಗ್ ಟೈಮ್ ಅಲ್ಲಿ ಒಂದು ಸ್ಪ್ರೇ ಇಂಪಾರ್ಟೆಂಟ್ ಇರುತ್ತೆ. ಆಮೇಲೆ ಆ ಕಾಯಿ ಬಿಟ್ಟ ನಂತರ ಅದು ಸ್ವಲ್ಪ ಫ್ರೂಟ್ ಫ್ಲೈ ಅದು ಇರುತ್ತೆ. ಅದು ಒಂದು ಸ್ಪ್ರೇ ಆದ್ರೆ ಸಾಕು. ಮತ್ತೆ ನಿಮ್ಗೆ ಯಾವುದೇ ತರದ ಇದಕ್ಕೆ ಇದು ಬೇಕಾಗಲ್ಲ. ನ್ಯಾಚುರಲ್ ಆಗಿ ನಿಮ್ ತಲೆ ಸಿಗ್ತಕ್ಕಂಥ ವೇಸ್ಟ್ನೆಲ್ಲ ತಗೊಂಡು ನೀವು ಗೊಬ್ಬರ ಮಾಡ್ಕೊಂಡು, ನಿಮ್ ದನಗಳಿದ್ರೆ ಅದರಲ್ಲಿ ಬೆರೆಸಿ ಅದನ್ನ ನೀಟಾಗಿ ಕೊಟ್ಟಿಗೆ ಗೊಬ್ಬರ, ನಮ್ಮಲ್ಲಿ ಯೂಶಲಿ ರೈತರ ಮನೆಗಳಲ್ಲಿ ಎಲ್ಲ ಸಿಗ್ತಕ್ಕಂಥದ್ದೇ, ಅದನ್ನೇ ಹಾಕೊಂತಿದ್ವಿ. ಹೊರಗಡೆಯಿಂದ ಏನು ಇದಕ್ಕ ಕೆಮಿಕಲೈಸ್ಡ್ ಫರ್ಟಿಲೈಸರ್ ಕೊಡಲ್ಲ ನಾವು. ರೈಟ್ ಸರ್, ನೀವು ನೇರಳೆನೇ ಎದಕ್ಕೆ ಚೂಸ್ ಮಾಡ್ಕೊಂಡ್ರಿ ಸರ್? ನೀವು ನೇರಳೆನೇ ಚೂಸ್ ಅಂತ ಏನಿಲ್ಲ. ಇದು ಹೆಂಗಂದ್ರೆ ವಾಟರ್ ಕಂಟೆಂಟ್ ಕಮ್ಮಿ ಇದ್ರೂ ನಡೆಯುತ್ತೆ. ನ್ಯಾಚುರಲ್ ಗ್ರೋತ್ ಆಗ್ತಕ್ಕಂಥ ಪ್ಲಾಂಟ್ ಇದು. ಡಿಸೀಸ್ ಫ್ರೀ ಇರ್ತಕ್ಕಂಥ ಪ್ಲಾಂಟ್ ಇದು. ಆಮೇಲೆ ನೀವು ಇಂಟರ್ ಕ್ರಾಪ್ ಮಾಡೋದ್ರಿಂದ ಅದಕ್ಕೆ ಏನು ಡಿಸಾರ್ಡರ್ಸ್ ಇಲ್ಲ. ಅದು ಹಿಂಗಾಗಿ ಇದನ್ನ ನಾವು ಆಮೇಲೆ ಇದ್ರದ್ದು ಹೆಂಗಿದೆ ಅಂದ್ರೆ ಈಗ ಮಾರ್ಕೆಟ್ ನಲ್ಲಿ ನೇರಳೆದ್ದು ಈ ಶುಗರ್ ಪೇಷಂಟ್ಸ್ ಬಹಳ ಆಗ್ತಿರೋದ್ರಿಂದ ಈ ಫ್ರೂಟ್ ಮತ್ತು ಈ ಫ್ರೂಟಿನಲ್ಲಿ ಇರ್ತಕ್ಕಂಥ ಬೀಜ ಬಹಳಷ್ಟು ವಾಂಟೆಡ್ ಇರೋದ್ರಿಂದ ಈ ಕ್ರಾಪ್ ನ ಚಾಯ್ಸ್ ಮಾಡಿದ್ವಿ ನಾವು. ಸರ್, ಇದಾದ್ಮೇಲೆ ನೀವು ಬೇರೆ ಬೇರೆ ಫೀಲ್ಡ್ ನೆಲ್ಲ ಟ್ರೈ ಮಾಡಿದೆ ನಾವು ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಗವಾ ಹಾಕಿದ್ದೇನೆ ಅಂತ ಹೇಳಿದ್ರೆ, ಬೇರೆ ಈ ತರ ಮಾಡಿದೆ ಅಂತ ಹೇಳಿ ಅದಕ್ಕೆ ಇದಕ್ಕೆ ಏನಾನ ಬೆಟರ್ ಅನ್ಸಿದೆ ಸರ್ ನಿಮ್ಗೆ? ಬೆಟರ್ ಅನ್ನೋದಕ್ಕಿಂತ ನಾನು ಈ ರೈತರಿಗೆ ನಾ ಹೇಳೋದೇನಂದ್ರೆ, ಇದು ಬರ್ಲಿಕ್ಕೆ 4 ವರ್ಷ ಅಂತಿದ್ರಲ್ಲ, ಈಗ ಇನ್ ಬಿಟ್ವೀನ್ ಇದು ಈ 20 ಫೀಟ್ ನಾವು ಗ್ಯಾಪ್ ಏನ್ ಕೊಟ್ಟಿರ್ತೀವಿ, ಈ 20 ಫೀಟ್ ಅಲ್ಲಿ ನಡುವ ಒಂದು 10 ಫೀಟ್ ಅಲ್ಲಿ ಒಂದು ಗಾವ ಪ್ಲಾಂಟೇಶನ್ ಮಾಡ್ಕೋಬೇಕು. ಅದು ನಿಮ್ಗೆ ಆಲ್ಮೋಸ್ಟ್ 8 ತಿಂಗಳಿಗೆ ನಿಮ್ಗೆ ಫಲ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 8 ತಿಂಗಳಂದ್ರೆ ಇದು ನಿಮ್ಗೆ ಕರೆಕ್ಟ್ ಆಗಿ ಬೆಳೆದು ನಿಮ್ಗೆ ಫಲ ಕೊಡೋದ್ರೊಳಗ ಅದನ್ನ ನಾವು ತೆಗಿಬಹುದು. ಹಿಂಗಾಗಿ ನಾನ್ ಗಾವನ್ನ ಸೆಲೆಕ್ಟ್ ಮಾಡಿದ್ದೆ. ಗಾವನು ಈಲ್ಡ್ ಚೆನ್ನಾಗೇ ಬರುತ್ತೆ ನಮ್ಮಲ್ಲಿ. ಸ್ವಲ್ಪ ವ್ಯತಿರಿಕ್ತವಾಗಿ ನಮ್ಮಲ್ಲಿ ಮಾರ್ಕೆಟಿಂಗ್ ತೊಂದರೆ ಇರಬಹುದು, ತೊಂದರೆ ಇದೆ, ಇರ್ಬೋದು ಅನ್ನೋದಕ್ಕಿಂತ ತೊಂದರೆ ಇದೆ. ಮಾರ್ಕೆಟಿಂಗ್ ತೊಂದರೆ ಇರೋದ್ರಿಂದ. ಬಟ್ ನಾವ್ ಬೆಳೆಸ್ತಕ್ಕಂತ ಇದಕ್ಕೆ ಏನು ಲುಕ್ಸಾನ್ ಅಂತೂ ಇಲ್ಲ.
ಈಗ ಇದ್ರ ಜೊತೆಗೆ ಅದು ಬಂದ್ಬಿಡ್ತದ, ಅದಕ್ಕೆ ಎಕ್ಸ್ಟ್ರಾ ಕೇರ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಹ್ಮ್. ಈ 4 ವರ್ಷ ಇದು ಫಲ ಕೊಡೋ ತನ ಅದು ತಾನೇ ಬೆಳ್ತಿರ್ತದೆ. ಅದೊಂದು ಕಾಳಜಿ ಮಾಡ್ಕೊಂಡ್ರೆ ಈ ಕ್ರಾಪ್ ಬರೋದ್ರೊಳಗೆ ಇದ್ರದ್ದು ನಾವು ಅಮೌಂಟ್ ತೆಗಿತೀವಿ. ಹಂಗಾಗಿ ಇಂಟರ್ ಕ್ರಾಪ್ ಗಾವ ಹೋಗಿದ್ವಿ ನಾವು. ಈಗ ಇವೆಲ್ಲ ಪ್ರಬುದ್ಧಕ್ಕೆ ಬಂದಿರೋದ್ರಿಂದ ಅದು ತೆಗೆದ್ವಿ ನಾವು ಗಾವ. ಇದಾದ್ಮೇಲೆ ಸರ್ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರಿ? ನಾವೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದೀನಿ. ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ ಸರ್. ನಿಮ್ಗೆ ಕಾಸ್ಟ್ ಎಷ್ಟು ಬಂತು ಸರ್? ಇವಾಗ 2 ಎಕರೆ ಮಾಡಿ ಅಂತ ಹೇಳಿದ್ರೆ ಪರ್ ಎಕರೆ ಡ್ರಿಪ್ ಇರಿಗೇಷನ್ ಕಾಸ್ಟ್? ಡ್ರಿಪ್ ಇರಿಗೇಷನ್ ನಿಮ್ಗೆ ಎಕರೆಗೆ ಒಂದು 35,000 ರೂಪಾಯಿ ಬರುತ್ತೆ. ಪರ್ ಎಕರೆ 30,000 35,000 ವರೆಗೂ ಬರುತ್ತೆ ನಿಮ್ಗೆ. ಅದಕ್ಕೆ ನಿಮ್ಗೆ ಆಲ್ಮೋಸ್ಟ್ ಜನರಲ್ ನಾಗಿದ್ರೆ 50% ಸಬ್ಸಿಡಿ ಇದೆ. SC ST ಇದ್ರೆ 90% ವರೆಗೂ ಇದೆ. ಸೊ ನಿಮ್ಗೆ ಹಾರ್ಡ್ಲಿ ಒಂದ್ ಎಕರೆಗೆ ನಿಮ್ಗೆ ಒಂದು 5,000 ರಿಂದ 6,000 ರೂಪಾಯಿ ನಿಮ್ ಕೈಲಿಂದ ಬೀಳುತ್ತೆ ಅಷ್ಟೇ. ಇದು ಡ್ರಿಪ್ ಇರಿಗೇಷನ್ ಒಳಗೆ, ಇದೇ ಡ್ರಿಪ್ ಇರಿಗೇಷನ್ ಒಳಗೆ ನೀವು ಫರ್ಟಿಲೈಸರ್ ಕೊಡ್ತೀರಾ ಸರ್? ಎಸ್ ಫರ್ಟಿಲೈಸರ್ ಆಯ್ತು, ಎಲ್ಲ ಆಯ್ತು, ನಾವು ಎಲ್ಲ ಅದರಿಂದನೇ. ಯಾಕಂದ್ರೆ ನಿಮ್ಗೆ ಈಗಂತೂ ವಾಟರ್ ಸಾಲ್ಯುಬಲ್ ಕೆಮಿಕಲ್ಸ್ ಬರ್ತಾ ಇದಾವೆ. ನೀವು ಜಸ್ಟ್ ಬ್ಯಾರಲ್ ನಲ್ಲಿ ಅದು ಇದರಲ್ಲಿ ಮಿಕ್ಸ್ ಮಾಡಿ ಥ್ರೂ ಡ್ರಿಪ್ ಕೊಟ್ಬಿಟ್ರೆ ಅದಕ್ಕೆ ಫ್ಲೋ ಆಗುತ್ತೆ. 3 ವರ್ಷದ ಗಿಡ ಇದು. ಇದು ಈ ಬೌಡ್ರಿ ಹಾಕಿರೋದು 5ನೇ ವರ್ಷದ ಗಿಡ. ಅಂದ್ರೆ ಇದು 3 ವರ್ಷದ ಗಿಡ. ನೋಡ್ತಾ ಇದ್ರಲ್ಲ, ಇದು 3 ವರ್ಷದ ಗಿಡ. ಇಲ್ಲಿ ನಾವು ಏನ್ ನೋಡ್ತಾ ಇದ್ರಲ್ಲ, ಇದು 4 ವರ್ಷದ ಗಿಡ. ಆಲ್ರೆಡಿ ನಾನು ಈಗ ಕ್ರಾಪ್ ತಗೋಕತ್ತಿದ್ದು 3ನೇ ಕ್ರಾಪ್ ಇದು. ಅಂದ್ರೆ 3ನೇ ವರ್ಷಕ್ಕೆ ಸ್ಟಾರ್ಟ್ ಆಯ್ತು. 3ನೇ ವರ್ಷಕ್ಕೆ ಸ್ಟಾರ್ಟ್ ಆದ್ರೆ ಈಗ 4 ವರ್ಷ ಕಂಪ್ಲೀಟ್ ಆಯ್ತು. ಇದು ಈಗ ಆಲ್ರೆಡಿ ಅರ್ದಿದ್ದಾರೆ. ಈಗ ಇದು 3ನೇ ಬೆಳೆ ತೆಗಿತಾ ಇರೋದು. ಈ 40 ಗಿಡ ನನಗೆ ದುಡ್ಡು ಕೊಟ್ಟಿರೋದು ಆಲ್ಮೋಸ್ಟ್ ನಿಯರ್ ಟು ಒಂದು ಕ್ರಾಪಿಗೆ 40 ಗಿಡ 80,000 ರಿಂದ 90,000 ವರೆಗೆ ಕೊಟ್ಟಿದೆ. ಈ 40 ಗಿಡ ಅಷ್ಟು ಈಲ್ಡ್ ಬರ್ತದೆ. ಸರ್ ನಿಮ್ಗೆ 1 ಎಕರೆಗ ಏನ್ ಇವಾಗ ನಿಮ್ಗೆ ಖರ್ಚು ಎಷ್ಟು ಬಂದ್ ಸರ್? ಟೋಟಲ್ ಆಗಿ ನೀವು ಇನ್ವೆಸ್ಟ್ ಮಾಡಿದ್ದಷ್ಟು, 1 ಎಕರೆಗೆ ಇನ್ವೆಸ್ಟ್ ಮಾಡಿದ್ದಷ್ಟು ನೀವು ಆಲ್ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ರಿಟರ್ನ್ ಎಷ್ಟು ಸರ್? ಅಲ್ಲ, ಎಕ್ಸ್ಪೆಕ್ಟೇಷನ್ ಅದು ಎಷ್ಟು ಬಂದ್ರು ಪ್ರಾಫಿಟೇ. ಬಟ್ ಇನ್ವೆಸ್ಟ್ಮೆಂಟ್ ವೈಸ್ ಅಂದಾಗ ನೀವು ಹಾರ್ಡ್ಲಿ 200 rupees ಪ್ಲಾಂಟ್ಸ್ ಅನ್ರಿ. ಒಂದು 50 rupees ಫಾರ್ ಈಚ್ ಪ್ಲಾಂಟ್ ಎಕ್ಸವೇಷನ್ ಅಂಡ್ ಪ್ಲಾಂಟೇಶನ್. ಎಷ್ಟಾಯ್ತು? 250 ರೂಪಾಯಿ ಆಯ್ತು. 250. ಅದಾದ ನಂತರ ನಿಮ್ಗೆ ಏನಿಲ್ಲ, ಹಾರ್ಡ್ಲಿ ಪರ್ ಇಯರ್ ನಿಮ್ಗೆ ಎಕ್ಸ್ಪೆಂಡಿಚರ್ ಬರೋದು ಒಂದು ಪ್ಲಾಂಟಿಗೆ ನಿಮ್ಗೆ 100 ರೂಪಾಯಿ ಬರ್ಬೋದು 1 ಇಯರ್ಗೆ. ಆಲ್ಮೋಸ್ಟ್ ಅದಕ್ಕೆ ಕೊಡ್ತಕ್ಕಿರಂತ ಗೊಬ್ಬರ ಆಗ್ಲಿ, ಬೇರೆ ಮೇಂಟೆನೆನ್ಸ್ ಗಳಾಗ್ಲಿ, ಸ್ಪ್ರೇ ಆಗ್ಲಿ, ಒಂದು ಪ್ಲಾಂಟಿಗೆ ಬಂದು 100 ರೂಪಾಯಿ. ಹಾರ್ಡ್ಲಿ ಒಂದು ವರ್ಷಕ್ಕೆ 10,000 ರೂಪಾಯಿ ಖರ್ಚು ಮಾಡ್ತೀರಿ ನೀವು. 4 years 40,000 ಆಯ್ತು. 4 years ನಿಮ್ ಕ್ರಾಪ್ ಸ್ಟಾರ್ಟ್ ಆಗಿಬಿಡುತ್ತೆ. 40 ಗಿಡಕ್ಕೆ 80,000 ಆಗಿದೆ ಅಂದ್ರೆ ಇದನ್ನ ನೀವು ಬೈಫರ್ಕೆಟ್ ಮಾಡ್ಕೋಬಹುದು. ಹಾರ್ಡ್ಲಿ 1 ಎಕರ್ಗೆ ನೀವು ಆಲ್ಮೋಸ್ಟ್ ನನ್ನ ನಾಲೆಜ್ ಪ್ರಕಾರ ಅಂದ್ರೆ 2 ಲಕ್ಷ ರೂಪಾಯಿ ಮೇಲೆ ಬರುತ್ತೆ 1 ಎಕರ್ಗೆ. ಆಫ್ಟರ್ 4 years 1 ಎಕರ್ಗೆ ಪರ್ ಇಯರ್ ಬರುತ್ತೆ. 2 lakhs ವರೆಗೂ 2 lakhs ವರೆಗೆ ಬರುತ್ತೆ. ನಮ್ ಕಾನ್ಸಂಟ್ರೇಷನ್ ಅಂಡ್ ಡಿಪೆಂಡ್ಸ್ ಅಪಾನ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಂದ್ರೆ ಇಲ್ಲೇ ಲೋಕಲ್ ಮಾರಿದ್ರು ನಿಮ್ಗೆ ನಾವು ಎಲ್ಲಾ ಲೋಕಲೇ ಮಾರ್ತಾ ಇದ್ವಿ. 100 ರಿಂದ 130 ರೂಪಾಯಿ ಕೆಜಿ ಹೋಗ್ತಾ ಇದೆ. ಹೋಗುತ್ತಾ? ಏನ್ ತೊಂದರೆ ಇಲ್ಲ ಸರ್. ಅದ್ರ ಮಿನಿಮಮ್ ಪ್ರೈಸ್ ಆದ 100. ನಿಮ್ಗೆ ಇದರಲ್ಲಿ ಇನ್ನೂ ಬೇಕಪ್ಪ ಅಂದ್ರೆ ಬೆಂಗಳೂರು ನಮ್ಗೆ ಎಷ್ಟಿದೆ ಅಂದ್ರೆ 220 ರೂಪಾಯಿ, 240, 260 ರೂಪಾಯಿ ತನ ಆಫರ್ ಕೊಡ್ತಾ ಇದಾರೆ. ಬಟ್ ಅದು ಗ್ರೇಡಿಂಗ್ ಮಾಡಿ ಕ್ವಾಲಿಟಿನ ಬೈಫರ್ಕೆಟ್ ಮಾಡಿ ಕಳಿಸಿದ್ರೆ ಆ ರೇಟ್ ಸಿಗುತ್ತೆ. ಡಿಪೆಂಡ್ಸ್ ಅಪಾನ್ ನಮ್ದು ಟೈಮಿಂಗ್. ಇನ್ ಟೈಮ್ನಾಗ ಅವರಿಗೆ ನಾವು ಗ್ರೇಡಿಂಗ್ ಮಾಡಿ ಕ್ವಾಲಿಟಿ ಕೊಟ್ಟು ಅಂದ್ರೆ ವಿಲ್ ಗೆಟ್ ದಟ್ ಪ್ರೈಸ್. ಸರ್ ಟೋಟಲ್ ಏನೋ ನಮ್ಗೆ ಓವರ್ ಆಲ್ ನಿಮ್ದು ಏನಾರ ಫೀಡ್ಬ್ಯಾಕ್ ಅದ ಸರ್? ನೇರಳೆ ಮಾಡಿದ್ರೆ ನನಗೆ ಈ ತರ ಔಟ್ಕಮ್ ಮಾಡಿದೀನಿ, ನನ್ಗೆ ಯಾವ್ದೇ ರೀತಿ ತೊಂದರೆ ಬಂದಿಲ್ಲ, ಬೇರೆ ಅವ್ರನ್ನ ಮಾಡಿ ತೊಂದರೆ ಬರೋ ಪ್ರಶ್ನೆನೇ ಇಲ್ಲ. ಬಟ್ ನಾನು ಒಂದೇ ಸಜೆಸ್ಟ್ ಇಲ್ಲಿ ರೈತರಿಗೆ ಮಾಡೋದೇನಂದ್ರೆ, ಈಗ ಇವ್ರು ಹೆಂಗ 1 ಎಕರೆಗೆ ನೀವು 30,000 ರೂಪಾಯಿ ಖರ್ಚು ಮಾಡಿ ನೀರಿಗೆ ಒದ್ದಾಡಿ ಗದ್ದೆ ಕೆಮಿಕಲೈಸ್ಡ್ ಮಾಡಿ ಅಷ್ಟೆಲ್ಲ ಎಫರ್ಟ್ ಹಾಕ್ತಿರಲ್ಲ, ಡೈವರ್ಟ್ ಯಾಕೆ ಆಗ್ರಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಇವ್ ಮೆಂಟಲಿ ಫಸ್ಟ್ ನೀವು ಫ್ರೀ ಆಗಿರ್ತೀರಿ. ಇದು ಈಗ ಇಂದ ನಮ್ ಹಿರಿಯರೆಲ್ಲ ಲೈಟ್ ಕ್ರಾಪ್ ಮಾಡಿ ನಮ್ಮನ್ನ ಇಷ್ಟು ದೊಡ್ಡವ್ರು ಮಾಡಿ ಸುಖವಾಗಿಟ್ಟಾರ. ಈಗ ಯಾಕೆ ಆಗ್ತಾ ಇಲ್ಲ ಅದು? ಸೊ ಈಗ ಏನಂದ್ರೆ ಅದು ಗದ್ದೆ ಮಾರಿದ ನಂತರ ಇವ್ರು ಬಂಡಲ್ ಇಟ್ಕೊಂಡ್ ಬರೋದು ಅಷ್ಟೇ. ಬಟ್ ಪ್ರಾಫಿಟ್ ಎಷ್ಟಿದೆ ಎಂಬತ್ ತಮ್ಮ ಮನೆಯಲ್ಲಿ ಬಂಡಲ್ ಇಟ್ಕೊಳಕ್ ಸಾಧ್ಯ ಆಗಿಲ್ಲ. ಬಟ್ ಇದ್ರಲ್ಲಿ ಇಟ್ಕೋಬಹುದು, ನಿಮ್ ಎಕ್ಸ್ಪೆಂಡಿಚರ್ ಇರಲ್ಲ. ಸೊ ಅದಕ್ಕೆ ಇದು ಏನಪ್ಪಾ ಅಂದ್ರೆ, ನೀವು 1 ಎಕರೆಯಲ್ಲಿ 2 ಲಕ್ಷ ಬರ್ತಿದೆ ಅಂದ್ರೆ ದ ಪೇಶನ್ಸ್, ತಾಳ್ಮೆಯಿಂದ ಮಾಡ್ಬೇಕು. ಅಲ್ಲಿವರೆಗೂ ಹೆಂಗ್ ನಡೆಸ್ಬೇಕಪ್ಪ ಸಂಸಾರ ಅಂದ್ರೆ ಇಂಟರ್ ಕ್ರಾಪ್ಸ್. ರೈಟ್. ಬೇರೆ ಬೇರೆ ಯಾವ್ದಾದ್ರು ಮಾಡ್ಬೋದು ನೀವು. ಈಗ ತೊಗರಿ, ನಾನು ಲಾಸ್ಟ್ ಟೈಮ್ ತೊಗರಿ ಹಾಕಿದೆ, ಇದೇ ಇನ್ ಬಿಟ್ವೀನ್ ನಲ್ಲಿ 9 ಕ್ವಿಂಟಲ್ ಆಯ್ತು. 9 ಕ್ವಿಂಟಲ್ ತೊಗರಿ ತೆಗೆದ್ರೆ ಅಂದ್ರೆ 50,000 60,000 ರೂಪಾಯಿ ತನ ಬಂತು. ನಾನು ಆಡ್ಲಿಕ್ಕೆ ಖರ್ಚು ಮಾಡಿದ್ದು ಒಂದು 10,000. 2ನೇ ಸಾರಿ ಕಡಲೆ ಹಾಕಿದೆ, ಅದು ಒಂದು 7 ಕ್ವಿಂಟಲ್ ಆಯ್ತು. ಈ ಸಾರಿ ಇದು ಮೋಸ್ಟ್ಲಿ ಒಂದು 12-13 ಕ್ವಿಂಟಲ್ ಆಗ್ಬೋದು. ಇಷ್ಟೇ ಅಲ್ರಿ ಇನ್ ಬಿಟ್ವೀನ್ ಗ್ಯಾಪ್. ಆಮೇಲೆ ಒಂದು ಫ್ಯಾಮಿಲಿ ತೆಕೊಂಡು ಹ್ಯಾಪಿಲಿ, ಇದಕ್ಕೆ ಏನ್ ಜಗ್ಗೆ ನೀವು ಲೇಬರ್ ಮೇಲೆನೆ ಡಿಪೆಂಡ್ ಇರ್ಬೇಕಂಬ ಪ್ರಶ್ನೆ ಇಲ್ಲ. ಇದು ಇದರಲ್ಲಿ ಲೇಬರ್ ಕೆಲಸನೇ ಇಲ್ಲ. ಈ 1 ಎಕರೆ 2 ಎಕರೆ ಅಂದ್ರೆ ನೀವು ಇವು ಒಂದು ಕುಟುಂಬ, ಗಂಡ ಹೆಂಡತಿ ಮಕ್ಕಳು ಅವ್ರ ಮನೇಲಿ ಯಾರು ಇರ್ತಾರೋ ಅವ್ರ ಮಾಡ್ಕೋಬಹುದು. ಈ ನೀವು ಎಕ್ಸ್ಟ್ರಾ ಲ್ಯಾಂಡ್ ಇದ್ದು ದೊಡ್ಡ ರೈತರು ಇದ್ರ ಅಂದ್ರೆ ಯು ಗೋ ಫಾರ್ ಬಿಗ್ ವರ್ಷನ್.
ಇದನ್ನೇ ಇನ್ನ ಎಕ್ಸ್ಟೆನ್ಷನ್ ಮಾಡಿ ಒಂದ್ 10 ಎಕರೆ 15 ಎಕರೆ ಮಾಡಿ ಇಂಟರ್ ಕ್ರಾಪಿಂಗ್ ಮಾಡ್ಕೊಂಡು ಹ್ಮ್. ಜಸ್ಟ್ ನೀವು ಮೆಷಿನರಿ ಯೂಸ್ ಮಾಡ್ಕೊಂಡು ಲೇಬರ್ ಇಟ್ಕೊಂಡು ಹ್ಮ್. ಬಲ್ಕ್ ಆಗಿ ಹೋಗ್ಬೋದು. ಬಟ್ ಸೇಫೆಸ್ಟ್ ಸರ್ ಲಾಸ್ಟ್ ಏನೋ ಒಂದು ಸಜೆಷನ್ ನಿಮ್ದು ನೇರಳೆ ಮಾಡ್ತೀನಿ ಅವ್ರಿಗೆ. ಸಜೆಷನ್ ನೇರಳೆ ಮಾಡೋರಿಗೆ ಒಂದೇ ನಾ ಹೇಳೋದು, ದಿಸ್ ಇಸ್ ದ ಬೆಸ್ಟ್ ಕ್ರಾಪ್ ವಿತೌಟ್ ಟೆನ್ಷನ್. ಹ್ಮ್. ಅದಾದ ನಂತರ ನೀವು ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದೀವಿ ಅಂದ್ರೆ ಎಲ್ಲವನ್ನು ಸೃಷ್ಟಿಲಿದ್ದು ಯೂಸ್ ಮಾಡ್ಕೋಕತ್ತೀವಿ, ಹ್ಮ್. ನಾವು ಸೃಷ್ಟಿಗೆ ಏನು ಕೊಡಕತ್ತಿಲ್ಲ. ಹ್ಮ್. ಸೊ ಹ್ಮ್. ಇಲ್ಲಿ ರೈತರು ಹ್ಮ್. ಮುಂದಿನ ಜನರೇಷನ್ಗೆ ಏನಾದ್ರೂ ಉಳಿಸ್ಬೇಕಪ್ಪ ಅಂದ್ರೆ ಹ್ಮ್. ಈ ತರ ಲೈಟ್ ಕ್ರಾಪ್ಸಿಗೆ ಹೋಗ್ರಿ. ಹ್ಮ್. ಕೆಮಿಕಲೈಸ್ಡ್ ಫ್ರೀ ಕೆಮಿಕಲೈಸ್ಡ್, ಹ್ಮ್. ಇದಕ್ಕೆ ಯಾವುದೇ ಕ್ರಿಮಿನಾಶಕಗಳು ಬೇಕಾಗಿಲ್ಲ, ಹ್ಮ್. ಕೆಮಿಕಲೈಸ್ಡ್ ಗೊಬ್ಬರ ಬೇಕಾಗಿಲ್ಲ. ಹ್ಮ್. ಇದೆಲ್ಲ ಆಮೇಲೆ ಇದರಿಂದ ನಿಮ್ಮಲ್ಲಿ ದನ ಕರುಗಳು ಆಡುಗಳು ಹ್ಮ್. ಕುರಿಗಳು ಸಾಕಾಣಿಕೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇವತ್ತೇನ್ ನಿಮ್ಗೆ ಇದೆಲ್ಲ ಕಸ ಕಾಣುತ್ತಲ್ಲ, ಹ್ಮ್. ನಿಮ್ಮಲ್ಲಿ ಒಂದು 20 ಕುರಿ ಇದ್ದು ಅಂದ್ರೆ ಹ್ಮ್. ಇದೆಲ್ಲ ತಾನೇ ಕ್ಲೀನ್ ಆಗಿ ಹೋಗುತ್ತೆ. ಹ್ಮ್. ಈ ರೀತಿ ಅದಕ್ಕೆ ಈ ಡೈವರ್ಷನ್ ಗದ್ದೆ ಬಿಟ್ಟು ಈ ತರ ಡೈವರ್ಷನ್ಗೆ ಹೋಗ್ಲಿ ಎಂಬುದು ನನ್ನ ಅಭಿಪ್ರಾಯ. ಇದರಲ್ಲಿ ಲಾಸ್ ಎಂಬ ಪ್ರಶ್ನೆನೇ ಬರೋದಿಲ್ಲ. ವೇಟ್ ಮಾಡ್ಬೇಕಷ್ಟೇ. ಎಸ್, ನೀವು ಅದೇ Patience. ಹೇಳಕತ್ತಿ ನಾನು ಹ್ಮ್. 3 years ವರೆಗೆ ವೇಟ್ ಮಾಡ್ಬೇಕಲ್ಲಪ್ಪ ಅಲ್ಲಿ ತಾನೇ ಹೆಂಗಂದ್ರೆ ಹಾ. ಯು ಗೋ ಫಾರ್ ಇದು. ಇಂಟರ್ ಕ್ರಾಪಿಂಗ್. ಇದರಲ್ಲಿ ನಾವು ಒಂದ್ಸಾರಿ ಕಲ್ಲಂಗಡಿ ಹಾಕಿದೀವಿ, ಹಾ. ಬೇಕು ಯಾವ್ದಾದ್ರು ಮಾಡ್ಕೋಬಹುದು ನೀವು. ಹ್ಮ್. ಇದಕ್ಕೆ ನಿಮ್ಗೆ ಅದಕ್ಕೆ ಡಿಸ್ಟರ್ಬೇ ಇರಲ್ಲ. ಹಾ. ಆಮೇಲೆ ಇದರಿಂದ ವ್ಯತಿರಿಕ್ತವಾದಂತ ಕ್ಲೈಮೆಟಿಕಲ್ ಡಿಸಾರ್ಡರ್ಸ್ ಅಂತೂ ಇಲ್ಲೇ ಇಲ್ಲ. ಹ್ಮ್. ಮೋಸ್ಟ್ ಸಸ್ಟೈನಬಲ್, ಹ್ಮ್. ನ್ಯಾಚುರಲಿ ಗಿವಿಂಗ್ ಫ್ರೂಟ್ ಅಷ್ಟೇ. ಕನ್ಸಲ್ಟ್ KVK ವಿಜ್ಞಾನಿಗಳನ್ನ ಕನ್ಸಲ್ಟ್ ಮಾಡಿ ಸ್ವಲ್ಪ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ, ವಾಟರ್ ಟೆಸ್ಟಿಂಗ್ ಮಾಡಿಸಿ, ಹ್ಮ್. ಸ್ವಲ್ಪ ಆ ಟೈಮ್ ವೈಸ್ ಅದಕ್ಕೆ ಏನ್ ಕೊಡಂತಾರ ಆ ರೆಕಮೆಂಡೇಶನ್ ಮೇಲೆ ಮಿನಿಮಮ್ ಕೆಮಿಕಲೈಸ್ಡ್ ಯೂಸ್ ಮಾಡ್ಕೊಂತ ಬೆಳೆಸ್ತಕ್ಕಂಥದ್ದು ಒಂದು ಇದು ಒಳ್ಳೆ ಕ್ರಾಪ್ ಇದು. ಈಗ ಯಾಕಂದ್ರೆ ನಮ್ಮ ಇರೋ ಪಾಪ್ಯುಲೇಷನ್ಗೆ ನೀವು ಎಷ್ಟು ಬೆಳೆದ್ರು ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ. ಹ್ಮ್. ಬಟ್ ಎಲ್ಲಾನು ಇಲ್ಲೇ ಲೋಕಲ್ ಮಾರ್ತ್ನಂದಾಗ ಯಾವಾಗ ಬಲ್ಕ್ ಆಗಿ ಹೋಗ್ತೀವಿ, ಹಾ. ಬಲ್ಕ್ ಆಗಿ ಹೋದಾಗ ಇಲ್ಲೇ ಮಾರ್ಕೆಟಿಂಗ್ ಮಾಡ್ತೀನಿ ಎಂಬ ಇದ್ರ ಮ್ಯಾಗ ಇರಬಾರ್ದು. ಹ್ಮ್. ಜಸ್ಟ್ ಯು ಅಪ್ಗ್ರೇಡ್ ದ ಮಾರ್ಕೆಟಿಂಗ್. ಹ್ಮ್. ಹೈದರಾಬಾದ್, ಬೆಂಗಳೂರು ಹ್ಮ್. ಹಿಂಗ ಮೆಟ್ರೋ ಸಿಟೀಸ್ಗೆ ಹ್ಮ್. ನಾವು ಅಪ್ರೋಚ್ ಇಟ್ಕೊಂಡು ಪ್ಲಾನ್ ಮಾಡ್ಕೊಂಡು ಹ್ಮ್. ಮೂವ್ಮೆಂಟ್ ಮಾಡ್ಬೇಕಿದು. Right.